ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಅರ್ಥಪೂರ್ಣವಾದ ವಚನ ಮತ್ತು ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ವಚನ ಹೀಗಿದೆ: ನಿನ್ನ ನೊಲಿಸುವೆಡೆ ನಿರಹಂಭಾವವೇ ತೃಪ್ತಿ, ಅನ್ಯ ಭಾವಂಗಳ ನೊಲ್ಲೆನಯ್ಯ. ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ, ದಾಸೋಹದಲ್ಲಿ ಸುಖಿಯಾದೆನಯ್ಯ ಕಪಿಲ ಸಿದ್ಧ ಮಲ್ಲೇಶ್ವರ. ನಿನ್ನ ನೊಲಿಸುವೆಡೆ ನಿರಹಂಭಾವವೇ ತೃಪ್ತಿ, ಅನ್ಯ ಭಾವಂಗಳ ನೊಲ್ಲೆನಯ್ಯ. ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ, ದಾಸೋಹದಲ್ಲಿ ಸುಖಿಯಾದೆನಯ್ಯ ಕಪಿಲ ಸಿದ್ಧ ಮಲ್ಲೇಶ್ವರ. ಅಂದರೆ ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಹೇಳ್ತಾ ಇದ್ದಾರೆ ಅಂದರೆ, ತನ್ನನ್ನು ತಾನು ಅರಿಯುವುದು ಅತ್ಯಂತ ಕಷ್ಟಕರ, ಇನ್ನು ಆ ಪರಶಿವನನ್ನು ಅರಿಯುವುದು ಇನ್ನೂ ಅತ್ಯಂತ ಕಷ್ಟಕರ. ತನ್ನನ್ನು ತಾನು ಅರಿಯಬೇಕಾಗಿತ್ತು ಅಂದರೆ ಅದು ನಮ್ಮಲ್ಲಿ ಇರುವಂತಹ ಅಹಂಕಾರ ಏನು ಮಾಡುತ್ತೆ ಅಂದರೆ ಅಡ್ಡಿಪಡಿಸುತ್ತೆ. ಇನ್ನು ಶಿವನನ್ನು ಹರಿಯಲಿಕ್ಕೆ ಅದು ಹೆಂಗೆ ಬಿಡುತ್ತೆ? ಶಿವನು ಅತ್ಯಂತ ಪರಿಶುದ್ಧ ಸ್ಥಿತಿಯಲ್ಲಿ ಆತನನ್ನು ನಾವು ಬದಲಿಸಬೇಕು ಆಗಿತ್ತು. ಅಂದರೆ ಅನೇಕ ಸಾಧನಗಳು ಇದ್ದಾವೆ. ನಿನ್ನ ನೊಲಿಸುವೆಡೆ ನಿರಹಂಭಾವವೇ ತೃಪ್ತಿ. ನೋಡಿ ಸ್ನೇಹಿತರೆ, ಇಲ್ಲಿ ಶಿವನನ್ನು ಹೋಲಿಸಲಿಕ್ಕೆ ಅನೇಕ ಮಾರ್ಗಗಳು ಇವೆ. ಭಕ್ತಿ, ಜ್ಞಾನ, ಕಾಯಕ, ದಾಸೋಹ, ಯೋಗ, ಇವು ಅನೇಕ ಮಾರ್ಗಗಳಿದ್ದಾವೆ. ಆದರೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾರ್ಗಗಳು ಅಂದರೆ ನಾವು ಅಹಂಕಾರ ರಹಿತವಾದ, ಯಾರಲ್ಲಿ ಅಹಂಕಾರ ಇರೋದಿಲ್ವೋ ಅಂಥವರಿಂದ ಭಕ್ತಿ, ಜ್ಞಾನ, ಯೋಗ ಮಾರ್ಗಗಳು ಶಿವನಿಗೆ ಅತ್ಯಂತ ಪ್ರಿಯ ಆಗ್ತವೆ. ನೋಡ್ರಿ, ಮುಂದೆ ನಿರಹಂಭಾವವೇ ತೃಪ್ತಿ ನಿನ್ನ ನೊಲಿಸುವೆಡೆ ಅಂದರೆ ನಿರಹಂಭಾವವೇ ತೃಪ್ತಿ ಅಂದರೆ ಈ ನಿರಹಂಕಾರ ಭಾವನೆ ಏನು ಇದೆಯಲ್ಲ ಅದು ಹೆಚ್ಚು ತೃಪ್ತಿಯನ್ನು ಕೊಡುತ್ತೆ. ನಿರಹಂಭಾವದಲ್ಲಿ ಇರತಕ್ಕಂತಹ ಭಕ್ತ ಜ್ಞಾನಿ ಯೋಗಿಗಳಿಗೆ ಮಾತ್ರ ಶಿವ ಒಲಿತಾರೆ. ಆದರೆ ಯಾರಲ್ಲಿ ಅಹಂಕಾರ ತುಂಬಿಕೊಂಡಿರುತ್ತೋ ಅಂಥವರಿಗೆ ಶಿವನು ಒಲಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಹಾಗಾದರೆ ನಾವು ಶಿವನನ್ನು ಒಲಿಸಬೇಕಾದರೆ ನಮ್ಮಲ್ಲಿ ಇರುವಂತಹ ಭಾವನೆ ಶುದ್ಧವಾಗಿರಬೇಕು, ನಿರಹಂಕಾರದಿಂದ ಕೂಡಿರಬೇಕು ಅಂತ ತಿಳ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ, ದಾಸೋಹದಲ್ಲಿ ಸುಖಿಯಾದೆನಯ್ಯ ಕಪಿಲ ಸಿದ್ಧ ಮಲ್ಲೇಶ್ವರನನ್ನು ಯಾವ ರೀತಿಯಾಗಿ ಒಲಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ ಅಂದರೆ ಯಾರಿಗೆ ಈ ಮೂರರ ಆಸೆ ಇರುತ್ತದೆ ನೋಡಿ, ಅಂತಹ ಆಸೆ ಉಳ್ಳ ಸಾಧಕನನ್ನ ಶಿವನು ಅಂಥವರನ್ನ ದೂರ ಇಡ್ತಾನೆ. ಯಾರು ಈ ಮೂರರಿಂದ ದೂರ ಇರ್ತಾರೆ ಅಂಥವರನ್ನ, ದಾಸೋಹ ಭಾವದಲ್ಲಿ ಇದ್ದವರನ್ನ ಶಿವ ಅವರನ್ನ ಕರುಣಿಸಿ ವರವನ್ನ ಕೊಡ್ತಾರೆ. ನೋಡ್ರಿ, ಶಿವನನ್ನು ಒಲಿಸಬೇಕಾಗಿತ್ತು ಅಂದರೆ ಉಳಿದ ಭಾವಗಳು ಮುಖಕ್ಕೆ ಬರಲಾರವು. ಶಿವನನ್ನು ಬದಲಿಸಬೇಕು ಅಂದರೆ ಯಾರು ನಿರಹಂಕಾರಿಯಾಗಿರ್ತಾರೋ, ನಿರಹಂಕಾರ ಭಾವದಲ್ಲಿ ಇರ್ತಕ್ಕಂತಹ ದಾಸೋಹರಿಗೆ ಶಿವನು ದಾಸನಾಗ್ತಾನೆ ಅನ್ನೋ ಭಾವನೆಯನ್ನ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ. ಯಾರಲ್ಲಿ ಆಸೆ ರೋಷ ತುಂಬಿಕೊಂಡಿರುತ್ತದೆ ಅಂತಹ ಭಕ್ತನಾಗಿದ್ದಲ್ಲಿ ಅಥವಾ ಜ್ಞಾನಿಯಾಗಿದ್ದಲ್ಲಿ ಅವರ ಕಡೆಗೂ ಕೂಡ ಶಿವನು ಹೋಗೋದಿಲ್ಲ. ಯಾರಲ್ಲಿ ಆಸೆ ರೋಷಗಳಿಂದ ಮುಕ್ತನಾಗಿ ಅವರು ನಿರಹಂಕಾರ ಭಾವದೊಳಗೆ ಇರ್ತಾರೆ ಅಂಥವರಿಗೆ ಶಿವನು ಅತಿ ಪ್ರಿಯನಾಗ್ತಾರೆ. ಅಂತಹ ಈ ವಚನದ ಮೂಲಕ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ, ಯಾರಲ್ಲಿ ಅಹಂಕಾರ ತುಂಬಿರುತ್ತೆ ಅವರು ಆ ಅಹಂಕಾರ ಬಂಧನದಿಂದ ಹೊರಗೆ ಬಂದರೆ ಅಂದರೆ ಅವರು ದಾಸೋಹಿ ಆಗಬೇಕು, ಅವರಲ್ಲಿ ದಾಸೋಹ ಭಾವನೆ ಬೆಳೆಸಿಕೊಳ್ಬೇಕು. ಮಾಡುವ ನೀಡುವ ಭಾವನೆಯೊಳಗೆ ಅಹಂಕಾರ ಇಲ್ಲದಿರಬೇಕು. ನಿರಹಂಕಾರ ಭಾವವೇ ಶಿವನನ್ನ ಒಲಿಸುತ್ತೆ. ಆ ಹೆಣ್ಣು ಮಣ್ಣು ಹೊನ್ನುಗಳನ್ನು ದೂರ ಇಟ್ಟು ದಾಸೋಹ ಭಾವದೊಳಗೆ ನಾನು ಸುಖಿಯಾಗಿ ಇದ್ದೇನೆ ಅಂತ ಸಿದ್ದರಾಮೇಶ್ವರರು ಈ ವಚನದ ಮುಖಾಂತರ ಹೇಳ್ತಾ ಇದ್ದಾರೆ. ಮತ್ತೆ ವಚನ ಹೇಳೋದಾದ್ರೆ, ನಿನ್ನ ನೊಲಿಸುವೆಡೆ ನಿರಹಂಭಾವವೇ ತೃಪ್ತಿ, ಅನ್ಯ ಭಾವಂಗಳ ನೊಲ್ಲೆನಯ್ಯ. ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ, ದಾಸೋಹದಲ್ಲಿ ಸುಖಿಯಾದೆನಯ್ಯ ಕಪಿಲ ಸಿದ್ಧ ಮಲ್ಲೇಶ್ವರ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತವಾದ ವಚನದೊಂದಿಗೆ ಬರುವೆ. ಧನ್ಯವಾದಗಳು.